ಹಲ್ಲು ನೋವು ಬಂದ್ಬಿಟ್ರೆ ಸಾಕು, ಯಾರಿಗೂ ತಡೆಯೋಕ್ಕಾಗಲ್ಲ. ಅದು ಅಂತಲ್ಲ, ಯಾವುದೇ ನೋವು ತಡೆಯೋಕ್ಕಾಗಲ್ಲ, ಅದರಲ್ಲೂ ಹಲ್ಲು ನೋವು ಅಂತ ಅಂದ್ಬಿಟ್ರೆ ತುಂಬಾ ಕಷ್ಟ. ನೋವು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಆದಷ್ಟು ಪೇಯ್ನ್ ಕಿಲ್ಲರ್ನ ಅವಾಯ್ಡ್ ಮಾಡಬೇಕು. ಪೇಯ್ನ್ ಕಿಲ್ಲರು ಜಾಸ್ತಿ ನುಂಗಕ್ಕೆ ಹೋಗಬಾರ್ದು. ಹಲ್ಲು ಕೀಳ್ಸೋಣ ಅಂತ ಅಂದರೆ ಶುಗರ್ ನಾರ್ಮಲ್ ಇರಬೇಕು, BP ನಾರ್ಮಲ್ ಇರಬೇಕು, ಮಸಲ್ಸ್ಗಳು ಕರೆಕ್ಟಾಗಿರಬೇಕು. ಅದೆಲ್ಲ ನಾರ್ಮಲ್ ಬರೋವರೆಗೆ ತಡ್ಕೊಂಡಿರ್ಬೇಕಲ್ಲ. ಹಾಗಾಗಿಯೇ ಇಲ್ಲೊಬ್ಬರು 10 ವರ್ಷದಿಂದ ಆಯುರ್ವೇದದ ಒಂದು ಔಷಧಿ ಕೊಡ್ತಾ ಇದ್ದಾರೆ. ನೀವು ಅಲ್ಲಿಗೆ ಭೇಟಿ ಕೊಡಿ. ಇದೊಂದು ಗ್ರಾಮ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿರದೋಣಿ ಎಂಬ ಗ್ರಾಮ. ದಾವಣಗೆರೆಯಿಂದ ಪ್ರೈವೇಟ್ ಬಸ್ ಮೂಲಕ ಈ ಊರಿಗೆ ಹೋಗಬಹುದು. ಚಿರದೋಣಿ ಎಂಬ ಗ್ರಾಮ. ಈ ಊರಿಗೆ ಬಂದು ಹಾಲಿನ ಡೈರಿ ಸ್ಟಾಪ್ ಇಳಿದು ಈ ದಾರಿಯ ಮುಖಾಂತರ ಸಾಗಿದರೆ ಆಯುರ್ವೇದ ಔಷಧಿ ನೀಡುವ ಶ್ರೀಮತಿ ವೇದಾವತಿ ಅವರ ಮನೆ ಸಿಗುತ್ತದೆ. ಅವರೇ ಔಷಧಿ ಕೊಡೋದು. ಈಗಾಗಲೇ ಔಷಧಿ ತಗೊಳ್ಳೋಕ್ಕೆ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ಇವರೇ ನೋಡಿ ಆಯುರ್ವೇದ ಔಷಧ ನೀಡುವವರು, ಶ್ರೀಮತಿ ವೇದಾವತಿ ಅಂತ. ಆಶಾ ಕಾರ್ಯಕರ್ತೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಅದೇನೋ ಕಲ್ಲು ಹಾಕ್ಬಿಟ್ಟು ನೀರು ಹಾಕಿ ಕಾಯಿಸ್ತಾರೆ. ನಂತರದಲ್ಲಿ ಅದನ್ನು ತಗೊಂಬಂದು ಇಲ್ಲಿ ಇಡ್ತಾರೆ. ಇಟ್ಟ ನಂತರದಲ್ಲಿ ಆ ನೀರಿಗೆ ಸ್ವಲ್ಪ ಯಾವುದೋ ಔಷಧಿ ಹಾಕ್ತಾರೆ. ನಂತರದಲ್ಲಿ ಮಡಿಕೆ ರೀತಿಯಲ್ಲಿರುವಂಥದ್ದನ್ನು ಅದರ ಮೇಲೆ ದಬಾಕ್ತಾರೆ. ಪೈಪನ್ನು ಕಿವಿಗೆ ಹಿಡಿತಾರೆ. ಯಾವ ಕಡೆ ನೋವು ಜಾಸ್ತಿ ಇದೆ ಆ ಕಡೆ ಸ್ವಲ್ಪ ಹೊತ್ತು ಜಾಸ್ತಿ ಹಿಡಿತಾರೆ. ನಂತರದಲ್ಲಿ ಇನ್ನೊಂದು ಕಿವಿಗೂ ಈ ರೀತಿ ಹಿಡಿತಾರೆ. ತೆಗೆದು ನೋಡಿದರೆ ಈ ರೀತಿ ಸುತ್ತ ಹುಳುಗಳು ಬಿದ್ದಿರ್ತವೆ. ನಂತರದಲ್ಲಿ ಒಂದು ಪೌಡ್ರು ಹಾಗೆ ಯಾವುದೋ ಒಂದು ಸೊಪ್ಪು ಕೊಡ್ತಾರೆ. ಅದನ್ನು ಕ್ಲೀನಾಗಿ ಜಗದು ಉಗುಳಬೇಕು. ಪೌಡ್ರಲ್ಲಿ ದಿವಸ ಹಲ್ಲು ತಿಕ್ಕಬೇಕು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಹಲ್ಲು ನೋವು ಮಾಯ ಆಗುತ್ತೆ. ಸಹಿಸಲಾರದಷ್ಟು ಹಲ್ಲು ನೋವಿದ್ದರೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ.